ಮಾಡೋಣ. ಸೊ ನಿಮಗೆ ಮಾಸಿಕ ಮುಟ್ಟಾಗತ್ತಲ್ಲ, ಪೀರಿಯಡ್ಸ್ ಆಗುತ್ತೆ ಅಲ್ವಾ, ಆ ಟೈಮಲ್ಲಿ ಕ್ರ್ಯಾಂಪ್ಸ್ ತುಂಬ ಆಗುತ್ತೆ, ಹೊಟ್ಟೆ ನೋವು ಬರೋದು, ಆಮೇಲೆ ಮೂಡ್ ಸ್ವಿಂಗ್ಸ್ ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ನನ್ನ ಬಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಹೇಳಿದ್ದೀನಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಅದರಲ್ಲಿ ಎಷ್ಟೋ ಜನ ಕಾಮೆಂಟ್ ಮಾಡಿದರು, ಹಂಗಾದ್ರೆ ಡಾಕ್ಟರೇ ಬೇಡ, ಬಳೆ ಬಿಡಿ ಎಲ್ಲರೂ ಅಂತ. ಆ ಥರ ಅಲ್ಲ, ಡಾಕ್ಟರ್ಸ್ ಬೇಕು, ಬಟ್ ಡಾಕ್ಟರ್ಸ್ ಹತ್ರ ಹೋಗೋದನ್ನ ನಾವು ತಪ್ಪಿಸ್ಬೋದಂತ ಅಷ್ಟೆ. ಈ ಸಲ ನನಗೆ ಅಂದರೆ ಪೇನೇ ಬರಲಿಲ್ಲ, ಎಲ್ಲ ಸಲ ಇನ್ನೇನು ನನ್ನ ಪ್ರಾಣ ಹೊಟ್ಟೋಗ್ಬಿಡುತ್ತೆ ಆ ಥರ ಪೇನ್ ಆಗ್ತಾಯಿತ್ತು. ಸೊ ಇಟ್ಸ್ ಬಿಕಾಸ್ ಆಫ್ ದ ರೊಟೀನ್. ನಾನೇನು ರೊಟೀನ್ ಫಾಲೋ ಮಾಡ್ತಾಯಿದ್ದೀನಿ ಅದರಿಂದ ಆಗಿರ್ಬೋದು, ಅಥವಾ ನಾವು ಒಳ್ಳೆ ಆಹಾರ ತೊಗೋತಾ ಇರೋದ್ರಿಂದ ಆಗಿರ್ಬೋದು, ಬಳೆ ಹಾಕ್ಕೋತಾ ಇರೋದ್ರಿಂದ ಆಗಿರ್ಬೋದು. ಸೊ ಇದೆಲ್ಲ ರೀಸನ್ ಆಗಿರುತ್ತೆ. ಏನಕ್ಕೆ ಇದು ಹೇಳಿದೆ ಅಂದರೆ ಕನ್ಸಿಸ್ಟೆನ್ಸಿ. ಸೊ ನನಗೆ ಇದು 3 months ಆದಮೇಲೆ ನನಗೆ ಎಫೆಕ್ಟ್ ಆಗ್ತಾಯಿದೆ. ಸೊ ನಾನು 3 months ರೊಟೀನ್ ಕಂಪ್ಲೀಟ್ ಆಗಿದೆ ಅಲ್ವಾ, ಕನ್ಸಿಸ್ಟೆಂಟಾಗಿ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಏನೇ ರಿಸಲ್ಟ್ ಬೇಕು ಅಂದರೂ ನಿಮ್ಗೆ ಕನ್ಸಿಸ್ಟೆನ್ಸಿ ಇರಬೇಕು. ಬರೀ ನೀವು 1 ವಾರ ಮಾಡಿಬಿಟ್ಟು ಇದು ವರ್ಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಇವಾಗ ಏನೋ ಸ್ಕಿನ್ಗೆ ತೊಗೋತೀರ ಅಂದ್ಕೊಳ್ಳಿ, ಸ್ಕಿನ್ಗೇನೋ ಕ್ರೀಮ್ ಅಥವಾ ಏನೋ ಮಾಡ್ತಾ ಇರ್ತೀರ ರೆಮಿಡಿ, 1 ವಾರದಲ್ಲೇ ಏನೂ ರಿಸಲ್ಟ್ ಬರಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ, ಆಯಿತಾ. ಕಾಲ್ಗೆಜ್ಜೆಲ್ಲೂ ಅಷ್ಟೇ, ಅಲ್ಲೆಲ್ಲ ಪಾಯಿಂಟ್ಸ್, ನರ್ವ್ಸ್ ಕನೆಕ್ಟ್ ಆಗಿರುತ್ತೆ ನಮ್ಮ ಯುಟೆರಸ್ಗೆ, ಅಂದರೆ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ. ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ ಇನ್ಫರ್ಟಿಲಿಟಿ ಇರ್ಬೋದು. ಹಳೆ ಕಾಲದವರು ಏನೇನು ಮಾಡ್ತಾಯಿದ್ರು ಅದೆಲ್ಲ ತುಂಬ ತುಂಬ ನಿಜ. ಸೊ ಹಾಕ್ಕೊಳ್ಳಿ ಬಳೆ, ಆಮೇಲೆ ಓಲೆ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಚುಚ್ಚಿಸ್ಕೋತಾರೆ ನೋಡಿ, ಇದೆಲ್ಲನೂ ಕಿವಿಲಿ ಏನೇನು ನರ್ವ್ಸ್ ಇದೆ ಅದೆಲ್ಲ ಕನೆಕ್ಟ್ ಆಗಿರುತ್ತೆ, ಆಯಿತಾ. ಸೊ ಇಲ್ಲೂ ಚುಚ್ಚಿಸ್ಕೊಳ್ಳಿ ಓಲೆ ಬೇಕಂದರೆ. ಆಮೇಲೆ ಮೂಗು ಚುಚ್ಚಿಸ್ಕೊಳ್ಳಿ. ಕಾಲೆಲ್ಲ ಕೋಲ್ಡ್ ಆಗುತ್ತೆ, ವಾಮಿಟ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಎಲ್ಲನೂ ತಪ್ಪಿಸ್ಬೋದು. ಆಯಿತಾ. ಬಳೆಯ ಮಹತ್ವ ತುಂಬ ಇದೆ. ನೋಡಿಲ್ಲ ಅಂದರೆ ವಿಡಿಯೋ ನೋಡಿ, ಯೂಟ್ಯೂಬಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ, ಯೂಟ್ಯೂಬಲ್ಲಿ ಬೇಗ ಸಿಗುತ್ತೆ. ಓಕೆ. ಸೊ ಇದು ಹೊಸ ಪ್ರಾಣಾಯಾಮ ಭ್ರಾಮರಿ. ಸೊ ಈ ಭ್ರಾಮರಿ ಮಾಡೋದ್ರಿಂದ ನಿಮ್ಮ ಏನೇನು ಇವಾಗ ಹೇಳಿದ್ರಿ, ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್ ಇದೆಲ್ಲ ಕಡಿಮೆ ಆಗುತ್ತೆ. ಷಣ್ಮುಖಿ ಮುದ್ರೆ ಅಂತ ಹಾಕ್ಕೋಬೇಕು. ಸೊ ನಿಮ್ಮ ಸೆನ್ಸ್ ಆರ್ಗನ್ಸ್ ಮೇಲೆ ನಿಮ್ಮ ಒಂದೊಂದು ಬೆರಳನ್ನು ಇಡಬೇಕು. ಸೊ ಫಸ್ಟು ಕಿವಿ 1 ಸೆನ್ಸ್ ಆರ್ಗನ್, ನೆಕ್ಸ್ಟು ಚರ್ಮ, ಕಣ್ಣು, ಮೂಗು, ಇನ್ನೊಂದು ತುಟಿ ಹತ್ರ, ನಾಲ್ಗೆ, ಬಟ್ ತುಟಿ ಹತ್ರ ಇಡಿ. ನಾಲ್ಗೆ ಕೇಜರಿ ಮುದ್ರೆ ಹಾಕೋದು. ನಾಲ್ಗೆ ಇದೆಯಲ್ಲ ಅದನ್ನು ಮಡಚಿ ನಿಮ್ಮ ಟಂಗ್ದು ತುದಿ, ನಿಮ್ಮ ನಾಲ್ಗೆ ತುದಿ ಏನಿದೆ ಅದು ನಿಮ್ಮ ಗಂಟ್ಲಿಗೆ ಟಚ್ ಆಗಬೇಕು, ಆ ಥರ ಮಡಚಿ. ಓಕೆನಾ. ಅದೇ ಕೇಜರಿ ಮುದ್ರೆ ಅಂತ. ಹಿಮಾಲಯಾಸಲ್ಲಿರೋ ಸಾಧು ಸಂತರೆಲ್ಲ ಇದೇ ಹಾಕೊಂಡಿರ್ತಾರೆ ಕೇಜರಿ ಮುದ್ರೆ ಅಂತ. ಬಟ್ ಅವರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದನ್ನ ಚೂರೇ ಅವ್ರು ಕಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ. ಅಂದರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನಿಮ್ಮ ಆಸೆಗಳು ಕಡಿಮೆ ಆಗುತ್ತೆ, ಆಯಿತಾ. ಅದಕ್ಕೆ ಅದನ್ನು ಕಟ್ ಮಾಡ್ತಾರೆ. ಬಟ್ ನಾವೆಲ್ಲ ಕಟ್ ಮಾಡೋದು ಬೇಡ. ಅವರೇನೋ ಸಾಧನೆ ಮಾಡೋಕ್ಕೆ ಮಾಡ್ತಾ ಇದ್ದಾರೆ, ಯೋಗದಲ್ಲೇ ಸಾಧನೆ. ಸೊ ಮಡಚಿ ಹಂಗೆ ಇಟ್ಕೊಳ್ಳಿ ಫಸ್ಟು ನಾಲ್ಗೆನ. ಆಮೇಲೆ ಕಿವಿ, ತಂಬು, ತೋರು ಬೆರಳು ಹಣೆ ಮೇಲೆ, ಕಣ್ಣು, ಮೂಗು, ತುಟಿ ಎಲ್ಲ ತುಂಬ ಒತ್ತಬೇಡಿ, ಸುಮ್ಮನೆ ಟಚ್ ಮಾಡಿ ಅಷ್ಟೇ, ಈ ಥರ. ಅಥವಾ ಹೆಂಗಾದರೂ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಟಚ್ ಆಗಬೇಕಷ್ಟೆ, ಲೈಟಾಗಿ ಟಚ್ ಮಾಡಿ. ನಾಲ್ಗೆ ಫಸ್ಟು ಕೇಜರಿ ಮುದ್ರೆ, ಆಮೇಲೆ ಒಂದೊಂದು ಬೆರಳು ಒಂದೊಂದು ಸೆನ್ಸ್ ಆರ್ಗನ್ಸ್ ಮೇಲೆ, ಆಮೇಲೆ ಮಕಾರ ಮಾಡಬೇಕು. ಅಂದರೆ ದುಂಬಿ ಹೇಗೆ ಸೌಂಡ್ ಮಾಡುತ್ತೆ ಆ ಥರ ದುಂಬಿ. ಉಸಿರು ಎಳ್ಕೊಳ್ಳಿ ಮೂಗಿಂದ, ಉಸಿರು ಬಿಡ್ತಾ
ಮಾಡಿ ನನ್ನ ಜೊತೆ 9 ಸಲ. ಗಮನ ಎಲ್ಲ ನಿಮ್ಮ ಮಕಾರದ ಮೇಲೆ ಇರಬೇಕು, ನಿಮ್ಮ ಉಸಿರಾಟದ ಕಡೆ ಇರಬೇಕು. ಇನ್ಹೇಲ್ ಮಕಾರ, ನಿಧಾನವಾಗಿ ಕೈಗಳನ್ನ ಕೆಳಗೆ ಬಿಡಿ. ನಿಮ್ಮ ಬಾಡಿಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಸೆನ್ಸ್ ಆರ್ಗನ್ಸಲ್ಲಿ ವೈಬ್ರೇಷನ್ನ ಫೀಲ್ ಮಾಡಿ. ಏನೇನು ಚೇಂಜಸ್ ಆಗ್ತಾಯಿದೆ ಅದನ್ನು ಗಮನಿಸಿ. ನಿಧಾನವಾಗಿ ಉಸಿರಾಡಿ. ಇನ್ಹೇಲ್, ಎಕ್ಸೇಲ್. ಈ ಮೆಂಟಲಿ ಡಿಸೇಬಲ್ಡ್ ಇರ್ತಾರಲ್ವ, ಸೊ ಅವ್ರಿಗೆ ತುಂಬ ಇದು ಮಾಡಿಸ್ತಾರೆ. ಸೊ ಯಾರ್ಯಾರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಇದೆ ಅವರು ಇದನ್ನು ಮಾಡಿ ಡೈಲಿ. ಮೆಂಟಲ್ ಪ್ರಾಬ್ಲಮ್ಸ್ ಇರೋರೆ ಅಂತಲ್ಲ, ಎಲ್ಲರೂ ಮಾಡಿ ತಡಿಬೋದು ಅಷ್ಟೇ. ಡಿಪ್ರೆಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ಎಲ್ಲನೂ ಕಡಿಮೆ ಮಾಡ್ಕೋಬೋದು. ಮತ್ತು ಇದರಿಂದ ನಿಮ್ಮ ಇಂದ್ರಿಯಗಳ ಮೋಹ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡ್ಕೊಬೋದು, ಆಯಿತಾ. ಸೊ ಕಣ್ಣು ಆಸೆ ಏನಿರುತ್ತೆ, ಬೇಕು 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 ಅಂತ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ, ಆ ಥರ. ಓಕೆನಾ? ಅಂದರೆ ಮೆಂಟಲ್ ಪ್ರಾಬ್ಲಮ್ಸ್ ನಮಗಿದೆ ಅಂತಲ್ಲ, ಪೇಷಂಟ್ಸ್ಗೆಲ್ಲ ಟ್ರೀಟ್ ಮಾಡಬೇಕಾದ್ರೆ ಇದು ತುಂಬ ಯೂಸ್ ಮಾಡ್ತಾರೆ. ಬೇಗ ವಾಸಿ ಗುಣ ಆಗ್ತಾರೆ ಅಂತ ಯೂಸ್ ಮಾಡ್ತಾರೆ. ಸೈಕ್ ಆಗ್ತಾಯಿದೆ ನನಗೆ ಅಂತ ಹೇಳ್ತಿರಲ್ಲ, ಮಾಡಿ. ಲವ್ ಫೇಲ್ಯೂರು ಆಗಿರೋರೆಲ್ಲ ಮಾಡಿ ವಾಪಸ್ ಬನ್ನಿ, ಪ್ರಪಂಚಕ್ಕೆ ವಾಪಸ್ ಬರೋಣ. ಓಕೆನಾ? ಸೂರ್ಯ ನಮಸ್ಕಾರ ಅಭ್ಯಾಸ ಇರುತ್ತೆ, ಅದು ಮಾಡಿ. ಅದು ಮಾಡಾದ್ಮೇಲೆ ಶವಾಸನ ಆದಮೇಲೆ
ಮುಂಚೆ ಒಂದು 3 ಪ್ರಾಣಾಯಾಮ ಹೇಳ್ಕೊಟ್ಟಿದ್ದೆ, ಆ ಪ್ರಾಣಾಯಾಮ ಮಾಡಿ ಆಮೇಲೆ ಇದು ಮಾಡಿ ಆಯಿತಾ. ಒಂದು ಪ್ರಾಣಾಯಾಮಗೂ ಇನ್ನೊಂದು ಪ್ರಾಣಾಯಾಮಗೂ ಒಂದು 2-3 ನಿಮಿಷ ಗ್ಯಾಪ್ ಕೊಡಿ ಆಯಿತಾ. ಪಟ್ 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 ಅಂತ ಮಾಡಬೇಡಿ. ಇವಾಗ ನಾಡಿ ಶೋಧನ ಮಾಡ್ತೀರಾ, 2 ನಿಮಿಷ ಹಂಗೆ ಕೂತ್ಕೊಂಡು ನಾರ್ಮಲ್ ಬ್ರೀದಿಂಗ್ ಮಾಡಿ, ಆಮೇಲೆ 2 ನಿಮಿಷ ಆದಮೇಲೆ ಮತ್ತೆ ನೆಕ್ಸ್ಟ್ ಪ್ರಾಣಾಯಾಮಗೆ, ಓಕೆನಾ. ಸಡನ್ನಾಗಿ ಮಾಡಬೇಡಿ ಎಲ್ಲನೂ ಒಟ್ಟೊಟ್ಟಿಗೆ. ಏನೇ ನೆಕ್ಸ್ಟ್ ಚೇಂಜ್ ಮಾಡಬೇಕಂದ್ರೂ 1-2 ನಿಮಿಷ ಗ್ಯಾಪ್ ಕೊಡಿ ಮಧ್ಯ, ಪರವಾಗಿಲ್ಲ. ಆಮೇಲೆ ಸೂರ್ಯ ನಮಸ್ಕಾರ ಎಗ್ರಿಸ್ಬಿಡ್ಬೇಡಿ, ಡೈಲಿ ಮಾಡಬೇಕು. ಅದು ಊಟ ಥರ ನಿಮಗೆ. ಸೂರ್ಯ ನಮಸ್ಕಾರ ಮಾಡಿಲ್ಲ, ಪ್ರಾಣಾಯಾಮ ಮಾಡಿಲ್ಲ ಅಂದರೆ ನೀವು ಬದುಕೋದೇ ಇಲ್ಲ, ಆ ಥರ ಅಂದ್ಕೊಳ್ಳಿ. ನೀವು ಡೈಲಿ ಮಾಡಿ. ಅಷ್ಟಾಂಗ ಯೋಗದ ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಆಲ್ರೆಡಿ, ಆ ಕ್ಲಾಸ್ ಮುಗ್ದಿದೆ ಅಷ್ಟಾಂಗ ಯೋಗದು. ಅಷ್ಟಾಂಗ ಯೋಗ ಆಸನಾಸು ಇನ್ನು ಮುಂದೆ ನೋಡೋಣ. ಬಟ್ ಅಷ್ಟಾಂಗ ಯೋಗ ಅಂದರೆ ಏನು ಅಂತ ನಿಮಗೆ ಥಿಯರಿ ಯೂಟ್ಯೂಬಲ್ಲಿದೆ. ಸ್ನಾನ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ. ಮೊದಲು ಯಾವುದು? ಮೊದಲು ಸ್ನಾನ. ಹೊಡ್ತೀನಿ ನಾನು. ಓಯ್, ಸಿಗೋಣ, ನಾಳೆ ಸಿಗೋಣ. RCB ಓಕೆ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. 199, 204 ಜನ, 203. ಥ್ಯಾಂಕ್ ಯು.